ಇವರು ಹಾಗೆ ಹೇಳಲಿಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೀನಿ, ನಾವು ಬರ್ತೀವಿ ನಿಮ್ಮ ಹತ್ರ ಮಾತಾಡ್ತೀವಿ. ಈ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ನೀವೇನಾದರೂ ಸ್ಕೂಲ್ ಮುಚ್ಚಿದ್ರೆ ಸುಮಾರು 30-35 ಹಳ್ಳಿಗಳ 800 ಜನರ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಒಂದು ಅಂದರೆ ಕಾನೂನು ಪ್ರಕಾರವಾಗಿ ತಹಸೀಲ್ದಾರ್ ಮುಖಾಂತರ ಸ್ಕೂಲ್ ನಡೆಸಬೇಕು, ಇಲ್ಲ ಅಂತ ಅಂದರೆ ಜಿಲ್ಲಾಡಳಿತ ಸ್ಕೂಲ್ ನಡೆಸಬೇಕು. ಎರಡೂ ಇಲ್ಲ ಅಂತಂದ್ರೆ ಹಾಲಿ ಏನು ನಡೆಸ್ತಾ ಇದ್ದಾರೆ ಅಂದ್ರೆ ಅನುಭವದಲ್ಲಿ ಪ್ರಕಾಶ್ ಅವ್ರು ಏನಿದ್ದಾರೆ ತಗೊಂಡು ನಡೆಸ್ತಾ ಇದ್ದಾರೆ, ಅವ್ರ ಸ್ಕೂಲ್ ನಡೆಸಬೇಕು ಈ ಪ್ರಸಕ್ತ ಶೈಕ್ಷಣಿಕ ಸಾಲಕ್ಕೆ. ಯಾಕಂದ್ರೆ 25ರಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇವಾಗ ಆಲ್ರೆಡಿ 22 ಆಯ್ತಾ. ಇವಾಗ ತಗೊಂಡೋಗಿ ಎಲ್ಲಿಗೆ 800 ಜನ ಸೇರಿಸ್ತಾರೆ. ಈಗ ಮುಂದಿನ ಕಾನೂನು ಹೋರಾಟ ಏನಾದ್ರು ಮಾಡಿದ್ರೆ ಆಮೇಲೆ ಮಾಡ್ಕೊಳ್ಳಿ. ಈಗ ಹಳೆ ಲೀಸ್ ಪ್ರಕಾರನೇ ವರ್ಷಕ್ಕೆ ತಿಂಗಳಿಗೆ 25,000 ರೂಪಾಯಿ ಬಡ್ಡಿ ಏನಿದ್ರು ಬಾಡಿಗೆ ಅಂತಿತ್ತಲ್ಲ, ಅದೇ ಬಾಡಿಗೆ ಸುರೇಶ್ ಇಸ್ಕೊಬಹುದಲ್ಲ. ಸುರೇಶ್ ಸುಮ್ಮನೆ ಪ್ರೆಸೆಂಟ್ ಬಿಲ್ಡಪ್ ಮಾಡ್ಲಿಕ್ಕೆ, ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಹೇಳಿಕೆ ಕೊಡ್ತಾರೆ. ಸ್ಕೂಲ್ದಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲ ಸ್ಕೂಲ್ ಹೆಸರಲ್ಲಿ, ಇವರು ಅಕ್ರಮವಾಗಿ ಇಲ್ಲಿಗಲ್ ಆಗಿ ಸ್ಕೂಲ್ ನಡೆಸ್ತಾ ಇದ್ದಾರೆ, ಸ್ಕೂಲ್ ಮುಚ್ಚೋಗ್ಬಿಡುತ್ತೆ, ನೀವು ಯಾರು ಸ್ಕೂಲ್ ಮಕ್ಕಳು ಸೇರಿಸಬೇಡಿ, ಬೇರೆ ಕಡೆ ಸೇರಿಸಿ ಅಂತ. ಇದಕ್ಕಿದ್ದಂಗೆ ಸೇರಿಸಿ ಹೋಗ್ಬೇಕು, ಸ್ಕೂಲ್ ರನ್ ಆಗ್ಬೇಕು. ಆಗ್ರಹ ಸ್ಕೂಲು ಯಥಾಸ್ಥಿತಿ ರನ್ ಆಗ್ಬೇಕು. ನೀವು ಜಿಲ್ಲಾಡಳಿತ ನಡೆಸ್ತಿರೋ, ತಾಲೂಕು ಆಡಳಿತ ನಡೆಸ್ತಿರೋ, ಅಥವಾ ಈಗ ಇರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಇವ್ರು ನಡೆಸ್ತಾರೋ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಸುರೇಶ್ ಅವರು ಸ್ಕೂಲ್ ನಡೆಸಬಾರ್ದು. ನಮಗೆ ಸುರೇಶ್ ನಮ್ಮ ಆಗ್ರಹ, ಸ್ಕೂಲ್ ಈ ವರ್ಷ ನಡಿಬೇಕು. ಈ ವರ್ಷ ಮುಗಿಯೋದ್ರೊಳಗೆ ನಮಗೇನು ಬರಬೇಕಾಗಿದೆ ಹಣ, ಆ ಹಣವನ್ನು ಪೂರ್ತಿ ನಮಗೆ ಕೊಡಿಸ್ಬೇಕು. ಈಗ ನಾವು ಅದೇ ತರ ಮನವಿ ಕೊಡ್ತಾ ಇದ್ದೀವಿ. ಪ್ರಸಕ್ತ ಸಾಲಿನ ಶೈಕ್ಷಣಿಕ ಸಾಲನ್ನ ಮುಗಿಯೋ ತನಕ ಯಥಾಸ್ಥಿತಿ ನಡ್ಕೊಂಡು ಹೋಗೋ ತರ ನೀವು ನೋಡ್ಕೋಬೇಕು. ಹಾಗೆ ನಮ್ಮ ಬಾಕಿ ಇರುವ ಹಣ ಏನು 350 ಜನ ಪೇರೆಂಟ್ಸ್ಗೆ 1 ಕೋಟಿ ಕೊಡ್ಲಿಕ್ಕಿದೆ, ಅದನ್ನ ನೀವು ಕೊಡಿಸ್ಬೇಕು. ಇಲ್ಲಾಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ಹಳೆ ಟ್ರಸ್ಟ್ ಏನಿತ್ತಲ್ಲ, ಹಳೆ ಟ್ರಸ್ಟ್ ಅಲ್ಲಿ ಅವ್ರದೇ ಫ್ಯಾಮಿಲಿ ಇದ್ದಿದ್ರಿಂದ ಅದನ್ನ ಎನ್ಕ್ವೈರಿ ಮಾಡಿ ಅದರ ಮೇಲೆ ತನಿಖೆ ನಡೆಸಿ ಅವರ ಹಣವನ್ನು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿದಾರೆ, ಸ್ವಂತಕ್ಕೆಲ್ಲ ಯೂಸ್ ಮಾಡಿರೋದನ್ನ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಾಗರಾಜ್